ಸಿಬಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದೆಹಲಿ ಮತ್ತು ಬೆಂಗಳೂರು ನಡುವೆ ನಡೆಯತಕ್ಕಂತ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ನ ಒಂದು ಯಾವ ತರ ನಡೆದಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಇವತ್ತಿನ ಒಂದು ಗೇಮ್ ನ ನೋಡೋದಕ್ಕೆ ಒನ್ ಸೈಡ್ ಅನ್ನೋದಕ್ಕಿಂತ ಇಷ್ಟು ಈಸಿ ಗೇಮ್ ಸಿಗುತ್ತಾ ಈ ಒಂದು ಟೈಮ್ ನಲ್ಲಿ ಅಂತ ಶಾಕ್ ಆಗ್ತಿದೆ. ಯಾಕಂದ್ರೆ ಈ ಒಂದು ಸೀಸನ್ ಅಲ್ಲಿ ಯಾವ ತರ ಒಂದು ಬ್ಯಾಟ್ಸ್ಮನ್ ಸೆಟ್ ಮಾಡಿದ್ದಾರೆ ಅಂದ್ರೆ ಬೌಲರ್ಗೆ ಮರ್ಯಾದೆನೇ ಇಲ್ಲ, ಬೌಲರ್ಗೆ ಹೆಲ್ಪೇ ಇಲ್ಲ, ಬೌಲರ್ ಗೇಮೇ ಅಲ್ಲ ತರ IPL ಮಾಡ್ಬಿಟ್ಟಿದ್ದಾರೆ. ಈ ಸೀಸನ್ ಅಷ್ಟೇ ಅಲ್ಲ, ಕಳೆದ ಒಂದು ಸೀಸನ್ ಗಳಿಂದ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಬಂದಾಗಿರೋದ್ರಿಂದ ಬೌಲರ್ ಗೇಮ್ ಅಲ್ಲ ತರ ಒಂದು ಮಾಡಿರ್ತಕ್ಕಂತ ಒಂದು ಟೈಮ್ ನಲ್ಲಿ ಇವತ್ತು RCB ದವ್ರು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಅಂದ್ರೆ ಏನ್ ಇಂಥ ಬೌಲಿಂಗ್ ಅಟ್ಯಾಕ್ ನ ನೋಡ್ಬಿಟ್ರೆ ನಮ್ಗೆ ಯಾವ ತರ IPL ಸ್ಟಾರ್ಟ್ ಆಯ್ತು ಅಂದ್ರೆ ಪೀಕ್ ಲೆವೆಲ್ ಅಲ್ಲಿ ಇತ್ತಲ್ಲ, 120 150 ಚೇಂಜ್ ಮಾಡೋದಕ್ಕೆ ಕಷ್ಟ ಪಡ್ತಿರ್ತಕ್ಕಂತ ಒಂದು ಬ್ಯಾಟಿಂಗ್ ಲೈನ್ ಅಪ್ ಆಗಿರ್ಬೋದು, ಬೌಲಿಂಗ್ ಅಟ್ಯಾಕ್, ಆ ಒಂದು ಸೀಸನ್ ನೆನ್ಪು ಬಂತು ನೋಡಿ. ಇವತ್ತಿನ ಒಂದು ಅಟ್ಯಾಕ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಏನ್ ಹೆಲ್ಪ್ ಇರಲಿಲ್ಲ ಅಷ್ಟೊಂದು. ಇದು ಪ್ಯೂರ್ ಬ್ಯಾಟಿಂಗ್ ಪಿಚ್ ಇತ್ತು. ಯಾಕಂದ್ರೆ ನೀವು ನೋಡಿರ್ತೀರ ಶನಿವಾರ ಅಂದ್ರೆ ನಿನ್ನೆ ಅಷ್ಟೇ ಅಲ್ಲ, ಮೊನ್ನೆ ನಡೆದಿದೆ, ಒಂದೇ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಪಿಚ್ ಅಲ್ಲಿ ಪಂಜಾಬ್ ಮತ್ತು ಡೆಲ್ಲಿ ನಡುವೆ ನಡೆದಾಗ ಎಷ್ಟು ಡಾಮಿನೇಟಿಂಗ್ ಗೇಮ್ ಆಗಿತ್ತು. ಬ್ಯಾಟ್ಸ್ಮನ್ಗಳು ಹಬ್ಬ ಮಾಡ್ಬಿಟ್ಟಿದ್ರು, ಒಂಥರ ಏನಂತಾರೆ ಹೋಳಿಗೆ ಊಟ ಎಲ್ಲ ಊಟ ಹಾಕಿರೋ ತರ ಬ್ಯಾಟಿಂಗ್ ಮಾಡಿದ್ರು. 260 ಹೊಡೆದಿದ್ರು ಈ ಕಡೆ ನಮ್ ಇದು ಡೆಲ್ಲಿ ಕಡೆ. ಕರ್ನಾಟಕದ ಒಂದು ಹುಡುಗ KL ರಾಹುಲ್ 150 ಹೊಡೆದಿದ್ದ, ಟೋಟಲ್ 265 ಏನ್ ಹೊಡೆದಿದ್ರು. ಅಷ್ಟೊಂದು ಡಾಮಿನೇಟಿಂಗ್ ಆಗಿರ್ತಕ್ಕಂಥ ಬ್ಯಾಟಿಂಗ್ ಒಂದು ಪಿಚ್ ಇದು. ಅದನ್ನ 260ನ ಮತ್ತೆ ಚೇಸ್ ಮಾಡಿದ್ರು ಅಂದ್ರೆ ತಿಳ್ಕೊಂಬಿಡಿ ಎಷ್ಟು ಬ್ಯಾಟಿಂಗ್ ಟ್ರ್ಯಾಕ್ ವಿಕೆಟ್ ಇತ್ತು ಅಂತ. ಇವತ್ತು ಕೂಡ ಅದೇ ಸ್ಟೇಡಿಯಂ, ಅದೇ ಪಿಚ್, ಏನ್ ಚೇಂಜಸ್ ಇರ್ಲಿಲ್ಲ. ಇವತ್ತು ಪಿಚ್ ರಿಪೋರ್ಟ್ ಅಲ್ಲಿ ಬಂದಿರತಕ್ಕಂಥ ಎಕ್ಸ್ಪರ್ಟ್ ಗಳು ಏನ್ ಹೇಳ್ತಿದ್ರೆ ಅಂದ್ರೆ ಇವತ್ತು ಕೂಡ ರಸದೌತಣ ಇದೆ, ಇವತ್ತು ಕೂಡ ಒಂದು ಹೈ ಸ್ಕೋರಿಂಗ್ ಗೇಮ್ ಇದೆ ಅಂತಾನೆ ಹೇಳ್ತಿದ್ರು. ಆದ್ರೆ ನಮ್ಮ RCB ಒಂದು ಬೌಲಿಂಗ್ ಅಟ್ಯಾಕ್ ನ ಸ್ಟಾರ್ಟ್ ಆದಾಗ ಫಸ್ಟ್ ಆಫ್ ಆಲ್ ಟಾಸ್ ಬಿಂದ ನೋಡೋಣ. RCB ದವರು ಟಾಸ್ ನ ಗೆದ್ಬಿಟ್ಟು ರಜತ್ ಪಡಿದಾರ್ ಹೇಳಿದ್ರು ಬೌಲಿಂಗ್ ಮಾಡ್ತೀವಿ ಅಂತ. ಪ್ಲೇಯಿಂಗ್ ಲೆವೆನ್ ಅಲ್ಲಿ ಒಂದು ಫಿಲ್ ಸಾಲ್ಟ್ ಅವರಿಗೆ ಇವತ್ತು ಕೂಡ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರು. ಇನ್ನು ಇಂಜುರಿಯಿಂದ ಚೇತರಿಸ್ಕೊಂಡಿಲ್ಲ, ನೆಕ್ಸ್ಟ್ ಗೇಮ್ ಬರ್ಬೋದು ಅಂತೇಳಿ ಈ ಗೇಮ್ ಅಲ್ಲಿ ಅವರು ಅವೈಲೇಬಲ್ ಇರಲಿಲ್ಲ. ಅವರ ಜಾಗದಲ್ಲಿ ಜೇಕಬ್ ಬೆತ್ತಲ್ ಅವ್ರನ್ನ ಆಡಿಸಿದ್ರು. RCB ದವರು ಬೌಲಿಂಗ್ ಅಂತ ಹೇಳಿದಾಗ 7:00ವರೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಗೇಮು 7:40 ಕ್ಲೋಸ್ ಆಗಿರುತ್ತೆ ನೋಡಿ. 10 ನಿಮಿಷದಲ್ಲಿ ಒಂದ್ ಸೈಡ್ ಮಾಡ್ಬಿಟ್ಟು ನೋಡಿ RCB ಬೌಲರ್ ಆಗಿರ್ತಕ್ಕಂಥ ಇವರ ಒಂದು ಭುವನೇಶ್ ಕುಮಾರ್ ಅವರಿಗೆ ಇರ್ತಕ್ಕಂಥ ಅನುಭವ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಹೆಸಲ್ ಅಂತ ಸ್ಕಿಲ್ ಅಂತಾನೆ ಹೇಳ್ಬೋದು. ಎಷ್ಟು ಚೆನ್ನಾಗಿ ಲ್ಯಾಂಡ್ ಮಾಡ್ತಿದ್ರು ಅಂದ್ರೆ ಭುವನೇಶ್ ಕುಮಾರ್ ಅವರಿಗೆ 30+ ಏಜ್ ಆಗಿದೆ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಅವ್ರು ಇಂಟರ್ನ್ಯಾಷನಲ್ ಇಂದ ರಿಟೈರ್ಡ್ ಇದು ಪಿಕ್ ಮಾಡ್ತಾ ಇಲ್ಲ ಅಂತಾನೂ ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ ಅಂದ್ರೆ ಏನ್ ಬಾಲ್ ಆಗಿರ್ಬೋದು, ಏನ್ ಲೆಂತ್, ಏನ್ ಸ್ವಿಂಗು, ಆ ಏಜ್ ಅಲ್ಲಿ ಕೂಡ 130 ಸ್ಪೇಸ್ ಅಲ್ಲಿ ಅಷ್ಟು ಕಾಟ ಕೊಡ್ತಾ ಇದಾರೆ ಅಂದ್ರೆ ಎಂತ ಪ್ಯೂರ್ ಕ್ಲಾಸ್ ಬೌಲಿಂಗ್ ಇರ್ಬೋದು, ಅವ್ರ ಹತ್ರ ಎಂತ ಸ್ಕಿಲ್ ಇರ್ಬೋದು. ಇವತ್ತು ವಿಕೆಟ್ ಗಳು ಬಿದ್ದಿದ್ರೆ ಅಂದ್ರೆ ಯಾವುದೇ ಒಂದು ವಿಕೆಟ್ ಬ್ಯಾಟ್ಸ್ಮನ್ ತಪ್ಪಿಂದ ಬಿದ್ದಿಲ್ಲ. ನೀವು ಕರೆಕ್ಟ್ ಆಗಿ ಗಮನಿಸಿರ್ಬೋದು. ಇದು ಬೌಲರ್ ತಪ್ಪು ಮಾಡಿಸಿದ್ರೆ ಬ್ಯಾಟ್ಸ್ಮನ್ 6 ಹೊಡೆಯೋದಕ್ಕೆ ಹೋಗಿ ಇಲ್ಲ ಮೇಲೆ ಗಾಳಿ ಹೊಡೆದು ಬೌಂಡ್ರಿ ಕ್ಯಾಚ್ ಆ ತರ ಏನಿಲ್ಲ. ಪ್ಯೂರ್ ಕ್ಲಾಸ್ ಎಡ್ಜ್ಗಳು, ಬೋಲ್ಡ್ಗಳು, LBW ಒಂಥರ ಪ್ಯೂರ್ ಬೌಲರ್ ವಿಕೆಟ್ ಅಂತಾನೆ ಹೇಳ್ಬೋದು. ಇದು ಯಾರು ಕ್ರಿಕೆಟ್ ಆಡಿರ್ತಾರಲ್ಲ, ಯಾರು ಕ್ರಿಕೆಟ್ ಬಗ್ಗೆ ನಾಲೆಜ್ ಇರುತ್ತಲ್ಲ ಅವ್ರಿಗೆ ಗೊತ್ತಿದೆ ಇವತ್ತಿನ ಒಂದು ಮೀಡಿಯಂ ಪೇಸ್ ಯಾವ ತರ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅಷ್ಟೊಂದು ಹೆಲ್ಪ್ ಇಲ್ಲ ಅಂದ್ರು ಯಾವ ತರ ಸ್ಕಿಲ್ ತೋರಿಸಿದ್ರು ಒಂದು ಬೌಲರ್ ಅಂತಾನೆ ಇವತ್ತು ನೋಡ್ಬೋದು. ಈ ಒಂದು ಸೀಸನ್ ಗಳಲ್ಲಿ ಧ್ವಂಸ ಮಾಡಿರೋ ಪ್ರಕಾರ ಇವತ್ತು RCB ಬೌಲರ್ ಏನ್ ಮೆಸೇಜ್ ಕೊಡ್ತಾರೆ ಅಂದ್ರೆ ನಾವು ಧ್ವಂಸ ಮಾಡೋದಂತ ಬ್ಯಾಟ್ಸ್ಮನ್ ಇದ್ರು ಕೂಡ ಬೌಲರ್ ಹತ್ರ ಸ್ಕಿಲ್ ಇದ್ರೆ ಆರಾಮ್ಸೆ ಕಟ್ ಆಗ್ಬೋದು ಅನ್ನೋಕೆ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನ್ ಪವರ್ ಪ್ಲೇ ಸ್ಟಾರ್ಟ್ ಆಯ್ತು, ಫಸ್ಟ್ ಅವರಲ್ಲೇ ಪಾಪ ಹುಡುಗ ಫರಾನ್ ಏನಂತ 18 ಹುಡುಗ ಡೆಬ್ಯೂ ಮಾಡ್ತಾ ಇದ್ದ, ಸೆಂಟ್ರ್ ಸ್ಟಂಪ್ ಇನ್ ಸ್ವಿಂಗರ್ ಯಾರು ಕರ್ ಆಗ್ಬಿಟ್ಟು ಭುವನೇಶ್ ಕುಮಾರ್ ಅವರು ಬೋರ್ಡ್ ಮಾಡಿದ ನಂತರ ಸ್ಟಾರ್ಟ್ ಆಯ್ತು ನೋಡ್ರಿ. ಬಂದ ಪುಟ್ಟ ಹೋಗ ಪುಟ್ಟ ಅಂತ ಅನ್ನೋ ತರ ಹಿಂಗ್ ಬರ್ತಾ ಇದ್ರು, ನೋಡ್ತಾ ಇದ್ರು, ಹೋಗ್ತಾ ಇದ್ರು. ಏನಾಗ್ತದೆ ಅಂತಾನೆ ಗೊತ್ತಾಗ್ಲಿಲ್ಲ DC ಬೌಲರ್ಗೆ, DC ಬ್ಯಾಟ್ಸ್ಮನ್ ಗಳಿಗೆ ಏನ್ ಆಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಮ್ಯಾಚ್ ಏನು ಗೊತ್ತೇ ಆಗ್ಲಿಲ್ಲ. ಅಷ್ಟು ಡೀಸೆಂಟ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಬಾಲಲ್ಲೇ ಎಫರ್ಟ್ ಇತ್ತು. 6 ಓವರ್ ತಾನ ಯಾವ ತರ ಕಟ್ ಹಾಕಿದ್ರು ಅಂದ್ರೆ ಕೇವಲ 14 ರನ್, ಕೇವಲ 14 ರನ್ಗಳಲ್ಲಿ 6 ವಿಕೆಟ್ಗಳನ್ನು ತೆಗೆದುಬಿಟ್ರು ನೋಡಿ ಪವರ್ ಪ್ಲೇ ನಲ್ಲಿ. ಇದು IPL ಹಿಸ್ಟ್ರಿನಲ್ಲೇ ಅತಿ ಕಡಿಮೆ ಪವರ್ ಪ್ಲೇ ಸ್ಕೋರ್ ಬಂತು. ಇನ್ನು ಪವರ್ ಪ್ಲೇ ಮುಗಿದಾದ್ಮೇಲೆ ಇಲ್ಲಿ ರಜತ್ ಪಾಟಿದಾರ್ ಅವರು ಸ್ವಲ್ಪ ತಪ್ಪು ಮಾಡಿದ್ರು ಅಂತ ಅನ್ಕೊಂತೀನಿ. ಯಾಕಂದ್ರೆ ಹೇಸಲ್ವುಡ್ ಅವರು ಅಷ್ಟು ಚೆನ್ನಾಗಿ ಬೌಲಿಂಗ್ ಹಾಕಿ ವಿಕೆಟ್ ಗಳನ್ನು ತೆಗೆದಿದ್ರು. ಭುವನೇಶ್ ಕುಮಾರ್ ಕೂಡ ಅಷ್ಟು ಚೆನ್ನಾಗಿ ಬೌಲಿಂಗ್ ಅನ್ನು ತೆಗೆದ್ಬಿಟ್ಟು ಒಳ್ಳೆ ಲೈವ್ ಅಲ್ಲಿ ಇದ್ದ. ನೀವು ಪವರ್ ಪ್ಲೇ ಮುಗಿದಾದ್ಮೇಲೆ 7ನೇ ಓವರ್ ಅಲ್ಲಿ ಭುವನೇಶ್ವರ್ ಕುಮಾರ್ ಅಥವಾ ಹೇಸಲ್ವುಡ್ ನ ಇನ್ನೊಂದು ಓವರ್ ಕಂಟಿನ್ಯೂ ಮಾಡಿಸ್ಬಿಟ್ಟು ತೆಗೆದಿದ್ರೆ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರಿದ್ರು ಅಲ್ಲಿ ಮಿಲ್ಲರ್ ಮತ್ತೆ ಅಭಿಷೇಕ್ ಪುರೇಲ್ ಬಂದಿದ್ದ. ಅವ್ರಿಬ್ರ ಮಧ್ಯೆ ಇವರಿಬ್ರು ಕ್ವಾಲಿಟಿ ಇನ್ನೊಂದು ಓವರ್ ಹಾಕ್ಸಿದ್ರೆ ಆರಾಮ್ಸೆ 49ಗೆ ನಮ್ಮ RCB ಒಂದು ರೆಕಾರ್ಡ್ ಇತ್ತಲ್ಲ ಅದ್ರ ತೆಳಗಡೆ ಈಸಿಲಿ ಆಲ್ ಔಟ್ ಮಾಡ್ಬೋದಿತ್ತು.
ಅಲ್ಲಿ ಕ್ಯಾಪ್ಟನ್ಸಿ ಇಲ್ಲಿ ನನಗೆ ಇವತ್ತು ಸ್ವಲ್ಪ ಇಷ್ಟ ಆಗ್ಲಿಲ್ಲ ರಜತ್ ಪಟಿದಾರ್ ಅವರು ಮೂರ್ ಓವರ್ ಏನ್ ಹಾಕ್ಸಿದ್ರಲ್ಲ, ಇನ್ನೊಂದು ಓವರ್ ಕೊಟ್ಟಿದ್ರೆ, ಏನೋ ಒಂದು ಸಣ್ಣ ಆಸೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ, ಇನ್ನೊಂದು ಓವರ್ ಏನಾದ್ರು ಕೊಟ್ಟಿದ್ರೆ ಆರಾಮ್ಸೆ 49 ಆಲ್ಔಟ್ ಮಾಡ್ತಿದ್ರು. ಅಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು, ಶಫರ್ಡ್ ನ ಮತ್ತೆ ರಸಿಕ್ದಾರ್ ಸಲಾಂನ ಹಾಕ್ಸ್ಬಿಟ್ರಲ್ಲ, ಅವಾಗ್ಲೇ ಅವ್ರು ಹೊಡೆದ್ ಬಿಟ್ರು. ಇನ್ನೇನ್ 49 ಆಲ್ಔಟ್ ಆಗುವಂತ ಒಂದು ಕನಸು ಏನು ಹೋಯ್ತು. ಬಟ್ ಆಮೇಲೆ ಯಾವ ತರ ಬೌಲರ್ ನಮ್ ಸ್ಪಿನ್ನರ್ ಕೂಡ ಹೆಲ್ಪ್ ಮಾಡಿದ್ರು ಇವತ್ತು. ಮೀಡಿಯಂ ಪೇಸರ್ ಒಂದು ಸ್ಟಾರ್ಟ್ ಮಾಡಿದಾಗ ಸ್ಪಿನ್ನರ್ ಸುರೇಶ್ ಶರ್ಮಾ 4 ಓವರಲ್ಲಿ ಕೇವಲ ಒಂದ್ 7-8 ರನ್ ಅಷ್ಟೇ ಕೊಟ್ಟಿದ್ದಾನೆ. ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದೆ ಸುರೇಶ್ ಶರ್ಮಾ ಅಂದ್ರೆ. ಸುರೇಶ್ ಶರ್ಮಾ ಬಿಡ್ಬೋದು, ಮತ್ತೆ ಅದಾದ್ಮೇಲೆ ಕೃಣಾಲ್ ಪಾಂಡೆ ಇಬ್ರು ಚೆನ್ನಾಗಿ ಹಾಕಿದ್ರು. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಜೋಸೆ ಜೆಲ್ವುಡ್ ಅವರು, ಅಭಿಷೇಕ್ ಪುರಾಲ್ ಅವರು ಒಂದು ಕ್ಯಾಚ್ ನ ಹಿಡಿದ್ಬಿಟ್ಟು ಅಲ್ಲಿಗೆ ಮ್ಯಾಚ್ ನ ಮುಗಿಸ್ಬಿಟ್ರು. ಏನಿಲ್ಲ ಇವತ್ತಿನ ಮ್ಯಾಚ್, ಅಷ್ಟು ಪ್ಯೂರ್ ಡಾಮಿನೇಟಿಂಗ್ ಬೌಲಿಂಗ್ ಅಟ್ಯಾಕ್ ಇವತ್ತು. ಎಷ್ಟು ಹೇಳಿದ್ರು ಜೋಸ್ ಹ್ಯಾಸಲ್ವುಡ್ ನ ಮತ್ತೆ ಭುವನೇಶ್ ಕುಮಾರ್ನ ಎಷ್ಟು ಹೊಗಳಿದ್ರು ಸಾಕಾಗಲ್ಲ ಇವತ್ತು. ಅವ್ರು ಹಾಕಿರ್ತಕ್ಕಂಥ ಲೈನ್ ಅಂಡ್ ಲೆಂತ್ ಗೆ, ಅವ್ರು ಹಾಕಿರ್ತಕ್ಕಂಥ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಬರೀತ್ ನೋಡ್ರಿ ಇವತ್ತು. 2 ಸ್ಲಿಪ್ಗಳು 3 ಸ್ಲಿಪ್ಗಳು ಎಲ್ಲಿ ನೋಡೋದೇ ಇಲ್ಲ ನೀವು ಈಗಿನ ಕಾಲದಲ್ಲಿ IPL ಅಲ್ಲಿ. ಅಂತ ಒಂದು ಟೆಸ್ಟ್ ಮ್ಯಾಚ್ ಲೈನ್ ಇಟ್ಕೊಂಡು ಟೆಸ್ಟ್ ಮ್ಯಾಚ್ ಲೆಂತ್ ಆಗ್ಬಿಟ್ಟು ಆಟ ಆಡಿಸ್ಬಿಟ್ಟು ವಿಕೆಟ್ ತೆಗೆದು ನೋಡಿ. ಎಲ್ಲ ಬೌಲರ್ ಮಾಡಿಸಿರೋದು ತಪ್ಪು ಇವತ್ತು. ಎಷ್ಟು ಚೆನ್ನಾಗಿ ಹಾಕಿದ್ರಂದ್ರೆ ಏನ್ ಇನ್ನ ಹೊಗಳಿದ್ರು ಇದು ಇವತ್ತು 4 ತಾಸು ಮಾತಾಡ್ಬೋದು ವಿಡಿಯೋದಲ್ಲಿ, ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದಾರೆ ಅವ್ರದ್ದು. ಹೊಗಳಿ ಎಷ್ಟು ಹೊಗಳಿದ್ರು ಪದಗಳೇ ಸಿಗ್ತಾ ಇಲ್ಲ ಇವತ್ತು RCB ಒಂದು ಬೌಲಿಂಗ್ ಯೂನಿಟ್ ಅಲ್ಲಿ. ಇನ್ನೇನು 75ಗೆ ಆಲ್ಔಟ್ ಆಗ್ಬಿಡ್ತು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ಸ್ ಇರ್ಲಿಲ್ಲ ಅಂದ್ರೆ RCB ರೆಕಾರ್ಡ್ ಕೂಡ ಹೋಗ್ತಿತ್ತು. ಅದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿರ್ತಕ್ಕಂಥ ಅಭಿಷೇಕ್ ಪುರೇಲೇ 30 ರನ್ ಹೊಡೆದ. ಅವ್ರಿಗಿನ ಏನಾದ್ರು ಆಡ್ಲಿಲ್ಲ ಅಂತಂದ್ರೆ ಆರಾಮ್ಸೆ ನಾವು 49ಗೆ ಆಲ್ಔಟ್ ಮಾಡ್ತಿದ್ವಿ. ಎಟ್ ದ ಎಂಡ್ 75ಗೆ ಆಲ್ಔಟ್ ಆಯ್ತು DC. ಅದಾದ್ಮೇಲೆ ನಮ್ಮ RCB ಇದು ಸ್ವಲ್ಪ ಲೇಟ್ ಆಗಿ ಬ್ಯಾಟಿಂಗ್ ಸ್ಟಾರ್ಟ್ ಆಯ್ತು, ಮುಗಿಸೇ ಬಿಟ್ರು. ಹಿಂಗ್ ಬಂತು RCB ಬ್ಯಾಟಿಂಗ್ ಸ್ಟಾರ್ಟ್ ಆದಾಗ ನೋಡ್ರಿ ನೀವು ಪಿಚ್ ಯಾವ ತರ ಇತ್ತಂತ. ಅದೇ ಪಿಚ್ ಅಲ್ಲೇ ಏನು ಅಷ್ಟೊಂದು ಹೆಲ್ಪ್ ಇರಲಿಲ್ಲ. ಫಸ್ಟ್ ಅವರೇ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ, ಅದಾದ್ಮೇಲೆ ಜೇಕಬ್ ಬೆಥೆಲ್ ರಪ ಹೊಡೆದು 11 ಬಾಲಿಗೆ 20 ರನ್ ಹೊಡೆದು ಬಡ ಹೊಡೆಕತ್ತಿದ್ದ. ಈ ಕಡೆ ಕಲಾಸ್ ಹೆಂಗೋ ಮ್ಯಾಲೆ ಹೊಡಕ್ ಹೋಗಿ ನಟರಾಜನ್ ಚೆನ್ನಾಗಿ ಕ್ಯಾಚ್ ಹಿಡಿದ. ಇವತ್ತು DC ಪರವಾಗಿ ಒಂದು ಪಾಸಿಟಿವ್ ಏನಂದ್ರೆ ನಟರಾಜನ್ ಕ್ಯಾಚ್ ಒಂದು ಅದ್ಭುತ ಕ್ಯಾಚ್ ಹಿಡಿದ, ಅವಾಗ ಔಟ್ ಆದ. ಅದಾದ್ಮೇಲೆ ಪಡಿಕಲ್ ಬಂದಾಗ ಇನ್ನು ಎದಕ್ಕನ ಔಟ್ ಮಾಡಿದ್ವಿ ಏನಪ್ಪೋ ಅನ್ನಂಗಾಯ್ತೇನೋ ಅವ್ರಿಗೆ ಗೊತ್ತಾಗ್ಲಿಲ್ಲ. ಪಡಿಕಲ್ ಬಂದು ಬಡ ಹೊಡೆದು ಏನು ಈ ಕಡೆ ವಿರಾಟ್ ಕೊಹ್ಲಿ ಹೇಗತ್ತಾನೆ, ಈ ಕಡೆ ಪಡಿಕಲ್ ಅಂದ್ರೆ ದನ ಹೊಡೆದಿಗೆ ಜಲ್ದಿ ಮ್ಯಾಚ್ ಮುಗಿಸ್ಕೊಂಡು ಏನೋ ಊಟಕ್ಕೂ ಅರ್ಜೆಂಟ್ ಇತ್ತಂತ, ಹಸುವಾಗದೇನೋ ಅವಾಡ್ರಿಗೆ ಜಲ್ದಿ ಮುಗಿಸ್ಕೊಂಡು ಹೋಗಂತೇಳಿ ಬಡ 6.3 ಓವರ್ಗೆ ಜಲ್ದಿ ಚೇಂಜ್ ಮಾಡಿಬಿಟ್ರು. ನೋಡಿದ್ದು IPL ಹಿಸ್ಟ್ರಿನಲ್ಲಿ 6.3 ಓವರ್ಗೆ ಚೇಂಜ್ ಆಗಿರ್ತಕ್ಕಂಥ ಒಂದು ಫಸ್ಟ್ ಮ್ಯಾಚ್ ಇದು. ಹೈಯೆಸ್ಟ್ ಫಾಸ್ಟೆಸ್ಟ್ ಚೇಂಜ್ ಆಯ್ತು ಇದು ಒಂದು ಇವತ್ತಿನ ಒಂದು ಮ್ಯಾಚ್ ಅಲ್ಲಿ. ಇನ್ನೇನು ಈಸಿ ಗೇಮ್ ಅಂತಾನೆ ಹೇಳ್ಬೋದು ಇದು. ಇವತ್ತು ನಮ್ ವಿರಾಟ್ ಕೊಹ್ಲಿ ಅವ್ರನ್ನ ಮರಿಬಾರ್ದು ನಾವು. ಇವತ್ತು ವಿರಾಟ್ ಕೊಹ್ಲಿ ಅವರು 9,000 ರನ್ ಕಂಪ್ಲೀಟ್ ಮಾಡಿದ್ರು IPL ಹಿಸ್ಟ್ರಿನಲ್ಲಿ. ಅವ್ರ ಹಿಂದೆ ಕೂಡ ಯಾರಿಲ್ಲ. ಅವ್ರ ಹಿಂದೆ ಎಷ್ಟು ರನ್ ಇದೆ ಅಂದ್ರೆ 7,000 ರನ್ ಇದೆ ರೋಹಿತ್ ಶರ್ಮಾ ಅವರು. ಇವ್ರದ್ದು 9,000 ರನ್. ಎಂತ ಲಾಯಲಿಟಿ ಪ್ಲೇಯರ್ ಅಂತ ಹೇಳ್ಬೋದು. IPL ಅಲ್ಲಿ 9,000 ರನ್ ಗಳಿಸೋದಂದ್ರೆ ಈಸಿ ಏನಲ್ಲ ಅದು. ಎಷ್ಟು ಚೆನ್ನಾಗಿ ವಿರಾಟ್ ಕೊಹ್ಲಿ ಅವರು ಆಡಿದ್ರು. ಅದಾದ್ಮೇಲೆ ಪಡಿಕಲ್ ಆಡಿದ್ರು. ಏನಿಲ್ಲ, ಈಸಿ ವಿಕ್ಟ್ರಿ ಇದೆ. RCB 9 ವಿಕೆಟ್ ಮುಖಾಂತರ ಒಂದು ಡಾಮಿನೇಟಿಂಗ್ ವಿಕ್ಟ್ರಿ ಆಗ್ಬಿಟ್ಟು ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೆಟ್ ರನ್ ರೇಟ್ ಕೂಡ ಎಲ್ಲ ಟೀಮ್ ಗಿಂತ ಬೆಟರ್ ಮಾಡ್ಬಿಟ್ಟು ಇವಾಗ ಸೆಕೆಂಡ್ ಪೊಸಿಷನ್ ಅಲ್ಲಿ ಇದೆ. ಆಡಿರ್ತಕ್ಕಂಥ 8 ಪಂದ್ಯಗಳಲ್ಲಿ 8 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನ ಗೆದ್ಬಿಟ್ಟು ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ 12 ಪಾಯಿಂಟ್ ಮುಖಾಂತರ 2ನೇ ಸ್ಥಾನದಲ್ಲಿದೆ. ಇನ್ನು ಬರ್ತಕ್ಕಂಥ ಗೇಮ್ಗಳು ಯಾವ್ದು ನಮ್ಗೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ತರ ಬೌಲಿಂಗ್ ಅಟ್ಯಾಕ್, ಈ ತರ ಬ್ಯಾಟಿಂಗ್ ನೋಡಿದ್ರೆ ನಮ್ಗೆ ಯಾವ ಟಕ್ಕರ್ ಕೊಡ್ತಕ್ಕಂಥ ಟೀಮ್ಗಳು ಏನು ಕಾಣಿಸ್ತಿಲ್ಲ. ಇನ್ನೇನು ಪಂಜಾಬ್ ಮತ್ತೆ RCB ನಡುವಿನ ಒಂದು ಕಾಳಗಕ್ಕೆ ಎಲ್ಲರೂ ವೇಟ್ ಮಾಡ್ತಾ ಇದೀವಿ. ಅದೇ ಒಂದು ಹೈ ಸ್ಕೋರಿಂಗ್ ಆಗಿರ್ಬೋದು ಅಥವಾ ಹೈ ವೋಲ್ಟೇಜ್ ಪಂದ್ಯನ ಅಂತ ಹೇಳ್ಬೋದು. RCB ಟಕ್ಕರ್ ಕೊಡುವಂತ ಟೀಮ್ ಅಂದ್ರೆ ಪಂಜಾಬ್ ಕಿಂಗ್ಸ್. ಅದೊಂದು ಮೇ 17 ಇದೆ. ಆ ಮ್ಯಾಚ್ಗೋಸ್ಕರ ವೇಟ್ ಮಾಡೋಣ. ಅಲ್ಲಿವರೆಗೂ ಡಾಮಿನೇಟ್ ಮಾಡ್ಕೊಂತ ಹೋಗುತ್ತಾ ಅಂತಾನೆ ಹೇಳ್ಬೋದು. ಇಷ್ಟೇ, ಇನ್ನೇನಿಲ್ಲ. RCBದು ಇನ್ನೇನ್ ಗೆಲ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಇಷ್ಟು ಹೊತ್ತು ನಮ್ಮ ಒಂದು ಚಾನಲ್ಗೆ ಭೇಟಿ ನೀಡಿಬಿಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಏನಾದ್ರು ತಪ್ಪಿದ್ರು ಕೂಡ ಕಮೆಂಟ್ ಮಾಡಿ ಹೇಳಿ, ತಿಳಿಸಿ, ಬೆಳೆಸಿ ಅಂತ ಹೇಳುತ್ತಾ ಎಲ್ರಿಗೂ ಧನ್ಯವಾದ ತಿಳಿಸುತ್ತಾ ಬಾಯ್ ಫ್ರೆಂಡ್ಸ್.